ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ವಿಡಿಯೋ ಹಾಕ್ತಾ ಇದ್ದೀನಿ. ಈ ವಿಡಿಯೋ ಬಂದು ಕೃಷ್ಣ ಜನ್ಮಾಷ್ಟಮಿದು ಲೇಟ್ ಪೋಸ್ಟ್ ಆಗಿರುತ್ತೆ. ಅವತ್ತಂತೂ ಪಾಪುನ ರೆಡಿ ಮಾಡೋದು ತುಂಬ ಕಷ್ಟ ಆಗಿತ್ತು. ನಾನು ಒಬ್ಳ ಕೈಯಲ್ಲೇ ಅವಳನ್ನ ರೆಡಿ ಮಾಡಿ ಫೋಟೋಸ್ ತೆಗಿಯೋಕ್ಕಾಗಿಲ್ಲ. ಹಾಗಾಗಿ ಅಲ್ಲಿ ಪಕ್ಕದ ಮನೆಯವ್ರು ಕೂಡ ಬಂದಿದ್ರು ಹೆಲ್ಪ್ಗೆ ಅಂತ. ಮೇ ಬಿ ಇದು ಒಂದೇ ವಿಡಿಯೋದಲ್ಲಿ ಅನ್ಸುತ್ತೆ ಅವಳು ಕಿರೀಟ ಹಾಕೊಂಡಿದ್ದು. ಅದಾದ್ಮೇಲೆ ಅದು ಕಿತ್ತಿ ಬಿಸಾಕ್ಬಿಟ್ಲು. ಅವಳಿಗೆ ಮೇ ಬಿ ಡ್ರೆಸ್ಸು ತುಂಬ ಇರಿಟೇಟ್ ಆಗ್ತಿತ್ತು ಅನ್ಸುತ್ತೆ, ಆ ಜ್ಯುವೆಲ್ರಿ ಎಲ್ಲ. ತುಂಬ ಕಷ್ಟ ಆಯ್ತು. ಅವತ್ತಂತೂ ಅಳ್ತಾನೆ ಇದ್ಲು. ಬುಜ್ಜಿ ಕೂಡ ಇರಲಿಲ್ಲ, ಆಫೀಸ್ಗೆ ಹೋಗಿದ್ರು. ಹಾಗಾಗಿ ಮಾಡಬೇಕು ಅಂತ ಟ್ರೈ ಮಾಡಿದ್ವಿ. ಫೈನಲ್ ಆಗಿ ಓಕೆ, ಪರವಾಗಿಲ್ಲ ಬಂತು. ಆದರೂ ಅಳ್ತಾನೇ ಇದ್ಲು. ಮಧ್ಯ ಮಧ್ಯ ಸಮಾಧಾನ ಮಾಡಿ ಅವಳನ್ನ ಒಂದಷ್ಟು ಫೋಟೋಸ್ ತಗೊಂಡಿದ್ದೆ. ನಾನು ಫೋಟೋಸ್ ತಗೊಳ್ತಾ ಇದ್ರೆ ಅಲ್ಲಿ ಪಕ್ಕದಲ್ಲಿ ಅವಳನ್ನ ಮಾತಾಡಿಸ್ತಾ ಇದ್ರು. ಏನೇ ಮಾಡಿದ್ರು ಅವಳು ಒಂದು ಫ್ಯೂ ಸೆಕೆಂಡ್ಸ್ ಮಾತ್ರ ರಿಯಾಕ್ಟ್ ಮಾಡ್ತಿದ್ಲು, ಮತ್ತೆ ಹಂಗೆ ಅಳಕ್ಕೆ ಶುರು ಮಾಡ್ಬಿಡ್ತಾ ಇದ್ಲು. ಒಂಥರ ಚೆನ್ನಾಗಿತ್ತು, ಒಂಥರ ಬೇಜಾರಾಯಿತು. ತುಂಗಭದ್ರಿ ತಾಯಿ ಬಾರೆ ಗಲ್ಲಗೌಡ ಕೃಷ್ಣನ ಕೊಳಲ ಇಲ್ಲಿ 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 ನೋಡಪ್ಪ, ಇಲ್ಲಿ ಗಂಗೆ ಬಾರೆ ಗೌರಿ ಬಾರೆ. ಅವತ್ತು ನಮ್ಮ ದೊಡ್ಡಮ್ಮ ಕೂಡ ಮನೆಗೆ ಬಂದಿದ್ರು. ಅವರು ಅವಳ ಜೊತೆ ಸ್ವಲ್ಪ ಮಾತಾಡಿಸ್ಕೊಂಡು ಹಾಡು ಹೇಳ್ಕೊಂಡು ಮಾತಾಡಿಸ್ತಿದ್ರು. ಅವಳು ಆಗ್ಲೂ ಕೂಡ ಅಳ್ತಾನೇ ಇದ್ಲು. ಮನೇಲೆಲ್ಲ ಬೈತಾ ಇದ್ರು, ಯಾವಾಗಲೂ ಈ ಥರ ಡ್ರೆಸ್ ಹಾಕಿ ಏನಾದರೂ ಒಂದು ಮಾಡ್ತಾ ಇರ್ತೀಯ, ವಿಡಿಯೋಸ್ ಎಲ್ಲ ಮಾಡಬೇಡ ಅಂತ ಬೈದಿದ್ರು. ಆದರೂ ನಾನು ಬಿಟ್ಟಿರಲಿಲ್ಲ. ಇನ್ನು ಸಂಜೆ ಬುಜ್ಜಿ ಬಂದಮೇಲೆ ಬುಜ್ಜಿ ಸ್ವಲ್ಪ ಹೊತ್ತು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು. ಸೊ ಇದಾಗಿತ್ತು ನನ್ನ ಮಗಳ ಕೃಷ್ಣ ಜನ್ಮಾಷ್ಟಮಿ ವಿಡಿಯೋ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ತುಂಬ ಇಂಪಾರ್ಟೆಂಟ್. ಎಲ್ಲರೂ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್.